ಎಷ್ಟು ಸಿನಿಮಾ ಮಾಡಿದ್ದೀರಾ ಜೂನಿಯರ್ ಆರ್ಟಿಸ್ಟ್ ಆಗಿ? ನಾನೊಂದು 55 ಮಾಡಿದ್ದೀನಿ. ಒಂದು 5 ಪಿಕ್ಚರಲ್ಲಿ ಸಾಕಲಾಗಿದ್ದೀನಿ. ಆಡಿಯನ್ಸಿಗೆ ಹೆಂಗಿದ್ರು ಸ್ವಲ್ಪ ಕಷ್ಟ ಅವ್ರು ತೊಗೊಳೋದು. ಯಾಕಂದ್ರೆ ಈಗಿನ ಜನ್ರೇಷನ್ ಬೇರೆ, ನಾವೆಲ್ಲ ಓಲ್ಡ್ ಜನ್ರೇಷನ್. ಶಂಕರ್ನಾಗ್ ಅವರು ಆ ಕಾಲದಲ್ಲಿ ಬಂದಂಥವ್ರು ನಾವು. ಜೂನಿಯರ್ ಆರ್ಟಿಸ್ಟ್ ಆಗಿ ಆಮೇಲೆ ಸುರಂಗ ಮಾರ್ಗ ಅಂತ ಒಂದು ಚಿತ್ರ ಮಾಡ್ತಿದ್ದೀನಿ. ಒಂದು ಒಳ್ಳೆ ಅವಕಾಶ ಕೊಡ್ತೀನಿ ಅಂತಲೂ ಹೇಳಿದರು ಅವರು. ಆಮೇಲೆ ಏನಾದರೂ ಮಾಡಿ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್ ಜೊತೆ ಫೋಟೋ ಹಿಡಿಬೇಕಂದ್ರೆ ಭಾಳ ಹುಚ್ಚು. ಶಂಕರಣ್ಣನ ಫೋಟೋ ನೋಡಿ ನೀನು ಸುಮ್ಮನೆ ಬಿಡ್ತಾ ಇದ್ದೀನಿ. ಯಾಕೆಂದ್ರೆ ಆಟೋ ರಾಜ ಚಿತ್ರ ನೋಡಿ ನಾನು ಆಟೋ ರಾಣಿ ಆಗಿದ್ದೀನಿ. ಹುಷಾರ್. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಲೋ ಸರ್, ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಸರ್ OTP 8124. ನೀವು ಆಟ ರಾಮಣ್ಣ ಅಲ್ವಾ? ಹೌದು ಸರ್. ಸಿನಿಮಾ ಮಾಡಿದ್ದೀರಲ್ವಾ? ಹೌದೌದು, ನೋಡಿದ್ರ ಪಿಕ್ಚರು? ಹಾಂ, ನೋಡಿದ್ದೀನಿ. ಪರವಾಗಿಲ್ಲ ಸರ್, ನಾನು ಗುರುತಿಸಿ ಮಾತಾಡಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಓಕೆ, ಬನ್ನಿ ಸರ್. ಅಲ್ಲ, ಹೀರೋ ಆಗಿ ಮಾಡಿದ್ದೀರಾ ಮತ್ತು ಆಟೋ ಓಡಿಸ್ತಾ ಇದ್ದೀರಾ? ಸರ್ ಅದೊಂದು ದೊಡ್ಡ ಕತೆ ಇದೆ ಬಿಡಿ ಸರ್. ಅದು ಹೇಳಿದ್ರೆ ದೊಡ್ಡ ಟೈಮ್ ತುಂಬ ಹಿಡಿಯುತ್ತೆ. ಫ್ರೀ ಇದ್ದೀರಾ ಇವಾಗ? ಹಾಂ ಹೇಳಿ ಸರ್, ಪರವಾಗಿಲ್ಲ. ನಮ್ಮ ಸ್ಟುಡಿಯೋ ಇರೋದಿಲ್ಲ ಹತ್ರ. ಹಾಂ ಬನ್ನಿ, ಫ್ರೀ ಇದ್ರೆ ನಿಮ್ಮ ಕತೆ ಕೇಳೋಣ. ನಡೀರಿ ಸರ್, ಹೋಗ್ಬೋದು. ಟರ್ನ್ ಹಾಕಿ, ಟರ್ನ್ ಹಾಕಿ. ಬನ್ನಿ ರಮಣ ಅವರ. ಹಾಂ ಸರ್. ಬನ್ನಿ ರಮಣ ಅವರೇ, ನೋಡಿ ಇದೆ ನಮ್ಮ ಚಾನಲ್, ಇದೆ ಡಿಸ್ಕೋ. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಎಸ್, ಬನ್ನಿ ಸ್ಟುಡಿಯೋಗೆ ಹೋಗೋಣ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಸಂದೀಪ್. ಅದೆಷ್ಟೋ ಸಲ ಎಷ್ಟೋ ಜನರ ಕನಸು, ಪ್ರಯತ್ನ, ಬದುಕು ನೋಡೋರಿಗೆ ಸಾಕಷ್ಟು ಕಾಮಿಡಿಯಾಗಿ ಕಾಣಿಸುತ್ತೆ, ಒಂದು ಬಾಲಿಶವಾಗಿ ಕಾಣಿಸುತ್ತೆ. ಅದಕ್ಕೊಂದು ಉದಾಹರಣೆ ಅಂದರೆ ಇತ್ತೀಚೆಗೆ ಸುಮಾರು ಒಂದು 2.5-3 ವರ್ಷದ ಇತ್ತೀಚೆಗೆ 2021ರಲ್ಲಿ ಆಟೋ ರಾಮಣ್ಣ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಥಿಯೇಟ್ರಲ್ಲಿ. ಸಿನಿಮಾ ಏನು ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ ಏನು ಯಾವ ರೀತಿಯೂ ಸಿನಿಮಾಕ್ಕೆ ಜನಗಳು ಬರಲ್ಲ, ಹಾಕಿರೋ ದುಡ್ಡಿಗೂ ಬರಲ್ಲ, ಲಾಭ ಬರಲ್ಲ, ಹಾಕಿರೋ ದುಡ್ಡು ವಾಪಸ್ ಬರಲ್ಲ. ಅದಾದಮೇಲೆ ಆ ಸಿನಿಮಾನ ಅವರು ಯೂಟ್ಯೂಬ್ನಲ್ಲಿ ಹಾಕ್ತಾರೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ. ಅಲ್ಲೂ ಕೂಡ ಜನ ನೋಡ್ತಾರೆ. ಅದು ಟ್ರೋಲ್ ಆಗುತ್ತೆ, ಕಾಮಿಡಿ ಮಾಡ್ತಾರೆ, ಕಾಲು ಎಳಿತಾರೆ. ಯಾಕಿದು ಬೇಕಿತ್ತ ಇವರಿಗೆ ಇವೆಲ್ಲ? ಯಾಕಿಂತ ಸಿನಿಮಾ ಮಾಡಿದ್ರು? ಏನಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ? ಅವ್ರಿಗವ್ರು ಮಾಡ್ಕೊಂಡಿದ್ದಾರೇನೋ ಅನ್ನೋದಿತ್ತು. ಬಟ್ ಅದರ ಟ್ರೋಲ್ಗಳಾದ ಮೇಲೂ ಕೂಡ ಜನ ಕುತೂಹಲದಿಂದ ಮತ್ತೆ ಹೋಗಿ ಅಲ್ಲಿ ಹುಡುಕಿ ನೋಡ್ತಾ ಇದ್ದಾರೆ. ಆ ರೀತಿ ನಾನು ಕೂಡ ನೋಡಿದೆ. ಮಾತಾಡಿಸ್ಬೇಕು ಅಂತು, ಸಿಕ್ಕಿದ್ರು, ಕರ್ಕೊಂಬ ಸ್ಟುಡಿಯೋದಲ್ಲಿ ಕೂರಿಸಿದ್ದೀನಿ ನಾನು. ಅವ್ರ ಹಿಂದೆ ಸಾಕಷ್ಟು ಕತೆ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಕೆಲವೊಂದು ವಿಚಾರ ತಿಳ್ಕೊಂಡಿದ್ದೆ. ಸೊ ಅದನ್ನು ಹೇಗಿದೆ ಏನು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಈಗ ನನ್ನ ಜೊತೆ ಸ್ಟುಡಿಯೋದಲ್ಲಿ ಆಟೋ ರಾಮಣ್ಣ ಇದ್ದಾರೆ. ಸರ್, ವೆಲ್ಕಮ್ ಟು ಸ್ಟುಡಿಯೋ. ನಮಸ್ತೆ ಸರ್. ಸಿಕ್ಕಿದ್ರಿ, ಕರೆದು ಕೂಡಲೇ ಬಂದ್ರಿ, ಥ್ಯಾಂಕ್ ಯು. ನಾನು ಅದೇ ನೋಡಿದೆ, ಹೇಳೋಣ ಅಂದ್ಕೊಂಡೆ. ಸ್ಟುಡಿಯೋದಲ್ಲಿ ಬಿಸಿಲಿಲ್ಲ, ಗ್ಲಾಸ್ ತೆಗೀರಿ. ಯಾವಾಗಲೂ ಹಾಕೊಂಡೇ ಇರ್ತೀರಾ ಶೇಡ್ಸು? ಇಲ್ಲ ಸರ್, ಶರ್ಟ್ ಹಾಕಲ್ಲ. ಎಲ್ಲೋ ಸ್ವಲ್ಪ ಶೇಡ್ಸ್ ಇಲ್ಲ ಹಾಕಲ್ಲ. ಎಲ್ಲೋ ಕೆಲಸ ಆಯ್ತು, ಹೋಗ್ತಾ ಇದ್ದೆ. ಮತ್ತು ನೀವು ಕರೆದ್ರಿ, ದೊಡ್ಡವ್ರು ಕರೆದ್ರ ಮೇಲೆ ಯಾವುದೋ ಒಂದು ಚಿಕ್ಕದಿತ್ತು ಏನೋ ಒಂದು, ಸರಿ ಅದು ಡ್ರಾಪ್ ಮಾಡಿ ಇಲ್ಲಿ ಬಂದಿದ್ದೀನಿ ಸರ್. ಯಾವಾಗಿಂದ ಈ ಥರ ಕಾಸ್ಟ್ಯೂಮ್ಸು, ಈ ಥರ ಕಲರ್ ಕಾಸ್ಟ್ಯೂಮ್ಸು, ಗ್ಲಾಸು ಎಲ್ಲ ಸ್ಟಾರ್ಟ್ ಮಾಡಿದ್ದು ನೀವು? ಸರ್, ನಾನು ಕೊರಕೆ ಸಾಂಗ್ ಬಂದು ನಾನು ಸುಮಾರು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಕೊರಕೆ ಸಾಂಗ್ ಆಡೋದು ಅಂದರೆ ಆಡೋದನ್ನು ಆಡ್ತಾ ಇರ್ತೀವಲ್ಲ, ಅಲ್ಲಿ ಆರ್ಕೆಸ್ಟ್ರಾದಲ್ಲ, ಆರ್ಕೆಸ್ಟ್ರಾ ಆಮೇಲೆ ಕೊರಕೆದು ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡ್ತೀನಿ, ಆಡ್ತಾ ಇರ್ತೀವಿ. ಆಡ್ಬೇಕಾದ್ರೆ ಒಳ್ಳೆ ಡ್ರೆಸ್ ಹಾಕ್ಬೇಕು. ಸ್ವಲ್ಪ ಇಲ್ಲಿ ಫಿಲಮ್ದು ಸ್ವಲ್ಪ ನೋವಾಗಿತ್ತು, ಅಲ್ಲಿ ಹೋಗಿ ನಾನೇ ಕಾರ್ಯಕ್ರಮ ಮಾಡಿ ಆಡ್ತಾ ಇರ್ತೀನಿ. ಆಮೇಲೆ ಬೇರೆಯವ್ರ ಕಾರ್ಯಕ್ರಮ ಮಾಡಿದಾಗ ನಾವು ಹೋಗಿ ಆಡ್ತೀವಿ. ಯಾಕೆ ನೋವಾಯಿತು? ನೋವಾಯ್ತಂದರೆ ಈಗ ನೋಡಿ ಸರ್, ಚಿತ್ರ ಚೆನ್ನಾಗೇ ಮಾಡಿದ್ದೆ, ಆದರೂ ಅದು ಚೆನ್ನಾಗಿ ಅಂತ ಅದು ನಿಮ್ಮ ಪ್ರಕಾರ ಚೆನ್ನಾಗಿರ್ಬೋದು, ನೋಡೋ ಆಡಿಯನ್ಸಿಗೆ ಚೆನ್ನಾಗಿದೆಯಾ ಇಲ್ವ ಅಂತ ಯೋಚನೆ ಮಾಡಿದ್ದೀರಾ? ಇಲ್ಲ, ಅದರಲ್ಲಿ ಒಂದು ಆಡಿಯನ್ಸಿಗೆ ಹೆಂಗಿದ್ರು ಸ್ವಲ್ಪ ಕಷ್ಟ ಅವ್ರು ತೊಗೊಳೋದು. ಯಾಕಂದ್ರೆ ಈಗಿನ ಜನ್ರೇಷನ್ ಬೇರೆ, ನಾವೆಲ್ಲ ಓಲ್ಡ್ ಜನ್ರೇಷನ್. ಶಂಕರ್ನಾಗ್ ಅವರು
ಆ ಕಾಲದಲ್ಲಿ ಬಂದಂಥವ್ರು ನಾವು. ಶಂಕರ್ ನಾಗ್ ಅವರು ಅದ್ಭುತ ಸರ್. ಅವ್ರದ್ದು ಅವ್ರು ಮಾಡಿರೋ ಸಿನಿಮಾಗಳು, ನಿರ್ದೇಶನ ಮಾಡಿರೋ ಸಿನಿಮಾಗಳು, ನಟನೆ ಮಾಡಿರೋ ಸಿನಿಮಾಗಳು ಅತ್ಯದ್ಭುತ. ನಮಗೆ ಫಸ್ಟ್ ಅವರೇ ಅವಕಾಶ ಕೊಟ್ಟಿದ್ದು SP ಸಾಂಗ್. ಹೌದು, ಅವ್ರು ಅವಕಾಶ ಕೊಟ್ಟರು ನರಸಿಂಹ, ಸುಂದರಕಾಂಡದಲ್ಲೆಲ್ಲ. ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗಿ, ಆಮೇಲೆ ಸುರಂಗ ಮಾರ್ಗ ಅಂತ ಒಂದು ಚಿತ್ರ ಮಾಡ್ತಿದ್ದೀನಿ, ಒಂದು ಒಳ್ಳೆ ಅವಕಾಶ ಕೊಡ್ತೀನಿ ಅಂತಲೂ ಹೇಳಿದ್ರು ಅವರು. ಹೇಗೆ ಪರಿಚಯ ಅವ್ರು ನಿಮಗೆ, ಹೇಗೆ ಭೇಟಿಯಾಗಿ? ಅವರು ಒಂದು ಸತಿ ನಮ್ಮ ಸಿದ್ಧ ಅಂತ ಇದ್ದ, ನಾವು ಚಾಲಕ ಹೋಟ್ಲಲ್ಲಿ ಸಪ್ಲೈ ಮಾಡ್ತಿದ್ದೆ 88. ನಾನು ಆ್ಯಕ್ಚುಲಿ 81ರಲ್ಲಿ ಕೆಲಸಕ್ಕೆ ಬಂದೆ. ಒಂದು ಚಿಕ್ಕ ಹುಡುಗ, ಇಲ್ಲ ನಮ್ಮ ಮನೆ ಬಿಟ್ಟಿದ್ದೆ 81. ಒಂದು 2 ವರ್ಷ ಕ್ಲೀನ್ ಮಾಡಿದೆ, ಕಪ್ ತೊಳೆದ್ಬಿಟ್ಟು. ಆಮೇಲೆ 5 ವರ್ಷ ಸಪ್ಲೈ ಮಾಡಿದೆ. ಆಮೇಲೆ ಒಂದು ಚಾಲಕ ಹೋಟ್ಲಲ್ಲಿ ನಾನು ಮಂಗಳೂರಲ್ಲಿ ಸಪ್ಲೈ ಮಾಡ್ತಾಯಿದ್ದೆ. ಹುಬ್ಳಿಯಲ್ಲೂ 1 ವರ್ಷ ಮಾಡಿಬಿಟ್ಟು ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ 1 ಮಂತ್ ಆಗಿತ್ತು ಅಷ್ಟೇ. ಅಲ್ಲಿ ನಮ್ಮ ಹುಡುಗ ಲೆಟ್ರ್ ಬರಿತಾ ಇದ್ದ, ಫೋನ್ ಇರಲಿಲ್ಲ. ಈ ಥರ ಇಲ್ಲಿ ಎಲ್ಲ ಆ್ಯಕ್ಟ್ರ್ ಸಿಗ್ತಾರೆ ಹಂಗಿಂಗಾದ್ರೆ. ನಾವು ಪಿಕ್ಚರ್ ಅಂದರೆ ಭಾಳ ಸಿನಿಮಾ, ನಾವು ಭಾಳ ಉತ್ತರ ಕನ್ನಡ ತುಂಬ ನೋಡ್ತೀವಿ. ಆದ್ದರಿಂದ ನಾನು ಬಂದೆ, ಅವ್ನು ಹೋಟ್ಲಲ್ಲಿ ಕೆಲಸ ಕೊಡಿಸ್ದ. ಆಮೇಲೆ ಒಳ್ಳೊಳ್ಳೆ ಚಿತ್ರಗಳು ಶೂಟಿಂಗ್ ನಡೀತಾ ಇತ್ತು. ಆಮೇಲೆ ಅವ್ನ ಫೋಟೋ ತೋರಿಸೋನು, ನೋಡಿ ಹಿಂಗೆ ಈ ಥರ ಅಂತ ಫೋಟೋ ಇಡ್ಸ್ಕೊಂಡು ಹಂಗೆ ನನಗೆ ಭಾಳ ಖುಷಿ ಆಗೋದು. ಆಮೇಲೆ ಏನಾದರೂ ಮಾಡಿ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್ ಜೊತೆ ಫೋಟೋ ಹಿಡಿಬೇಕನ್ನೋ ಭಾಳ ಹುಚ್ಚು. ಅಲ್ಲಿ ಒಬ್ಬರು ನಮಗೆ 3ನೇ ಗಲ್ಲಿನಲ್ಲಿ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡು ಹೋಗೋರು. ಅವ್ರು ಕರ್ಕೊಂಡು ಹೋಗೋರು. ಅವ್ರು ಯಾವಾಗಾರು ನಮಗೆ ಪರಿಚಯ ಆದ್ರೆ ಹಂಗೆ. ಆಮೇಲೆ ಒಂದು ದಿವಸ ಗಾಂಧಿನಗರದಲ್ಲಿ ಎಲ್ಲ ಸಿಗ್ತಾರೆ ಅಂತ ನಮ್ಮ ಸಿದ್ಧ ಹೇಳಿದ್ದ. ನಾನು ಅಲ್ಲಿ ಹೋಗಿದ್ದೆ. ಸಿದ್ಧ ಇವಾಗಿಲ್ಲ, ಸತ್ತೋಗ್ಬಿಟ್ಟಿದ್ದಾನು. ನಾನು ಗಾಂಧಿನಗರಕ್ಕೆ ಹೋದೆ. ಗಾಂಧಿನಗರಕ್ಕೆ ಹೋದಾಗ ಶಂಕರ್ನಾಗು ಅನಂತ್ನಾಗ್ ಇರೋ ಕಾರು ಸ್ಪೀಡಾಗಿ ಹೋಯ್ತು. ನಾನು ಓಡ್ಯೋದೆ. ಆಮೇಲೆ ಟಕ್ ಅನ್ನೋದು, ಏನ್ರು ಎಷ್ಟು ಸ್ಪೀಡಾಗಿ ಬರ್ತೀರಾ ಅಂತ. ಅಣ್ಣ ನಿಮ್ಮನ್ನು ನೋಡೋ ಹುಚ್ಚ ಅಣ್ಣ, ನಿಮ್ಮ ಚಿತ್ರಗಳು ಎಲ್ಲ ನೋಡಿನಿ. ಹಣಬಲು, ಜನಬಲು, ಮೂಗನ ಸೇಡು, ಆರದ ಗಾಯ, ಆಟೋ ರಾಜ, ಜನ್ಮ ಜನ್ಮ ಅನುಬಂಧ, ಗೆದ್ದ ಮಗ, ನ್ಯಾಯ ಎಲ್ಲಿದೆ, ಒಳ್ಳೊಳ್ಳೆ ಹದ್ದಿನ ಕಣ್ಣು, ಸುಮಾರು ಭರ್ಜರಿ ಬೆಟ್ಟ ಒಂದು 12 ಸತಿ ನೋಡಿನಿ, ಜೀವಕ್ಕೆ ಜೀವ ಒಂದು 19 ಸತಿ ನೋಡಿನಿ. ನೀವು ಅಂದರೆ ನಂಗೆ ತುಂಬ ಇಷ್ಟ. ಒಂದು ಅವಕಾಶ ಕೊಡಿ. ಏನ್ರಿ ಸಿಗ್ತಾನೆ ಅವಕಾಶ ಕೇಳ್ತಿರಲ್ರಿ ಅಂತವ್ರು. ಒಂದು ಅವಕಾಶ ಕೊಟ್ರ. ಉತ್ತರ ಕರ್ನಾಟಕದವ್ರು ಅಂದರೆ ತುಂಬ ಚಿತ್ರಗಳು ನೋಡ್ತೀರ ಅಂತ ಕೇಳ್ಪಟ್ಟಿದ್ದೆ. ನಾನು ಆ ಕಡೆ ಎಲ್ಲ ಬಂದಿದ್ದೇನೆ. ಆಯಿತು, ನೆಕ್ಸ್ಟ್ ಕೊಡೋಣ, ಈ ಥರ ಎಲ್ಲ ಓಡ್ಗಿಡ್ ಬರ್ಬೇಡ್ರಿ ಅಂತ. ಮತ್ತೆ ಏನು ಮಾಡೋಣ ಅಂದೆ. ನೀವೆಲ್ಲೂ ಓಡೋಕೆ ಕಾರಲ್ಲಿ ಹೋಗ್ತಿರಲ್ಲ, ಸರಿ ನೀವೊಂದು ಕೆಲಸ ಮಾಡಿ ನಮ್ಮ ಸ್ಟುಡಿಯೋಗೆ ಬನ್ನಿ ಅಂದರು. ಸ್ಟುಡಿಯೋ ಎಲ್ಲಿದೆ ಅಣ್ಣ ಅಂದೆ. ಇಲ್ಲಿ ಸಂಕೇತ ಎಲೆಕ್ಟ್ರಾನಿಕ್ ಅಂತ, ಇಲ್ಲಿ ಸೋನಂದ್ ಸರ್ಕಲ್ ಹತ್ರ ಬಂದುಬಿಡಿ ಅಂತಂದರು. ಆಮೇಲೆ ಅದೇ ಥರ ಅವರು ಹೇಳ್ದಂಗೆ ಕೊಟ್ಟರು ಸರ್. ಈ ಹಿಂದ್ಗಡೆ ಯಾರೋ ಒಬ್ಬರು 12 ಗಂಟೆನಲ್ಲಿ ಬಂದರು. ಈಗ ಒಂದು ಸುಮಾರು ಒಂದು 10 ವರ್ಷದ ಕೆಳಗಡೆ. ಅವ್ರ ಹೆಸರು ಹೇಳೋದು ಬೇಡ. ಅವರು ಇದೇ ಥರ ನಾನು ಹಿಂಗೆ ನೈಟ್ ಹಿಂಗೆ ನಿಂತ್ಕೊಂಡಿದ್ದೆ 12:30ನಲ್ಲಿ ಓಡಿಸೋ ಟೈಮಲ್ಲಿ. ಬಂದರು, ಸಿಗರೇಟ್ ಹಚ್ಚು, ಒಳ್ಳೆ ಡೈರೆಕ್ಟ್ರೆ, ಒಳ್ಳೆ ಹೆಸರು ಮಾಡ್ಯಾರ, ಅವ್ರ ಹೆಸರು ಹೇಳೋದು ಬೇಡ. ಬಂದರು, ಸರ್ ನಾನು ಆಲ್ಬಮ್ ಇಟ್ಟೆ ನೋಡಿ ಸರ್, ನಾನೆಲ್ಲ ಪಿಕ್ಚರಲ್ಲಿ ಮಾಡ್ತೀನಿ, ಆ್ಯಕ್ಟಿಂಗ್ ಹಿಂಗೆಲ್ಲ ಮಾಡಿದ್ದೀನಿ, ಶಂಕರ್ನಾಗ್, ರಾಜ್ಕುಮಾರ್, ಅಣ್ಣವರು ಎಲ್ಲ ಜೊತೆಲಿ ಮಾಡಿದ್ದೀನಿ ಅಂತೆಲ್ಲ ನೋಡಿದ್ರು. ಸಿಗರೇಟ್ ಅಂಟಿಸ್ಕೊಂಡ್ರು. ಸರಿ ನಮ್ಮ ಸ್ಟುಡಿಯೋಗೆ ಬನ್ನಿ ಅಂದರು. ಎಲ್ಲಿ ಸ್ಟುಡಿಯೋ ಅಂದರು. ಬೇಕಾದವ್ರು ಹುಡ್ಕೊಂಬರ್ಬೇಕು, ಅರ್ಥ ಆಯ್ತಾ ಅಂದರು. ಆಗ ನೋಡಿ ಶಂಕರ್ನಾಗ್ ಅವರು ಅಡ್ರೆಸ್ ಕೊಟ್ಬಿಟ್ಟವ್ರು. ಇವ್ರು ಇನ್ನೂ ಏನು ಅಮ್ಮಮ್ಮ ಅಂದರೆ 2-3 ಪಿಕ್ಚರ್ ತೆಗೆದ್ರು. ಶಂಕರ್ನಾಗ್ ಅವರು ಅಷ್ಟೊತ್ತಿಗೆ 80 ಮೇಲೆ ಮಾಡಿಬಿಟ್ಟಿದ್ರು. ಅದಕ್ಕೆ ಹೇಳಿ ತುಂಬಿದ ಕೂಡ ತುಳ್ಕೊಳ್ಳೋಣಕ್ಕೆ ರಾಜಣ್ಣ, ಶಂಕರಣ್ಣ, ಅಂಬರೀಷಣ್ಣ, ವಿಷ್ಣು ಅಣ್ಣ ಇವರೆಲ್ಲ ದೊಡ್ಡ ಒಂದು ಇತಿಹಾಸ ರಾಜರು. ಪ್ರಭಾಕರಣ್ಣ ಆಗಿರ್ಬೋದು ಕನ್ನಡದಲ್ಲಿ, ರವಿಚಂದ್ರನ್, ಶಿವರಾಜಣ್ಣ ಎಲ್ಲ, ಪ್ರತಿಯೊಬ್ಬ ದರ್ಶನ ಆಗಿರ್ಬೋದು, ದುನಿಯಾ ವಿಜಯ್, ಪ್ರತಿಯೊಬ್ಬರು ಈಗ ಸ್ಟ್ಯಾಂಡ್ ಬಂದ್ರ ಮೇಲೆ ಅವ್ರನ್ನ ಇವ್ರು ಫಾಲೋ ಮಾಡ್ತಾವ್ರೆ. ಈಗ ಜಸ್ಟ್ ಬರ್ತಾ ಇರೋರು ಫಾಲೋ ಮಾಡೋದು. ಇಲ್ಲಿ ನಿಮ್ಮ ವಿಷಯನೇ ಹೇಳಿಬಿಡಿ, ಕಂಟಿನ್ಯೂ ಮಾಡಿ. ಅವತ್ತಾಯ್ತು. ಆಮೇಲೆ ಶಂಕರಣ್ಣವರು ಬಂದರು, ಒಳಗಡೆ ಹೋದ್ರು. ನಾನು ಅವ್ರು ಮಾತಾಡಿಸ್ಬೇಕಂತ ಹೋದೆ. ವಾಚ್ಮ್ಯಾನು ಬಂದಿಲ್ಲ ಹೋಗ ಹಂಗೆ ಅಂದ್ರೆ ನಾನು ಕಾಯ್ಕೊಂಡಿದ್ದು. ಬಂದು ಶಂಕರಣ್ಣವ್ರಿಗೆ ಹೇಳಿದೆ. ಆಮೇಲೆ ಶಂಕರಣ್ಣ, ಯಾಕ್ರಿ ಅಣ್ಣ ನೀವು ಇದ್ದು ಒಳಗಡೆ ಹೋದ್ರಿ ಇಲ್ಲ ಅಂತಾರಂದು. ಯಾಕ್ರಿ ಅಭಿಮಾನಿಗಳು ಬಂದ್ರೆ ಹಂಗೆ ಹೇಳ್ತೀರೋ, ಹಂಗೆಲ್ಲ ಹೇಳ್ಬಾರ್ದು, ಅರ್ಥ ಆಯ್ತಾ? ಸರಿ ಒಳ್ಳೇದಾಯ್ತು, ನಾನೆಲ್ಲ ಹೊರಡ್ತೀನಿ ಅಂತ ಟ್ಯಾಂಕ್ಸ್ ಕೊಟ್ಟು ಹೋದ್ರು. ಇನ್ನೊಂದು ಸತಿ ಬಂದ್ರೆ ಹಾಗೆಲ್ಲ ಹೇಳ್ಬಾರ್ದು ಅಂತ ಹೇಳೋದ್ರು. ಆಮೇಲೆ SP ಸಾಂಗ್ಲೇನು ಶೂಟಿಂಗ್ ನಡೀತಾ ಇತ್ತು. ಮತ್ತೆ ನಾನು ಏನು ಪಾತ್ರದಲ್ಲಿ ಮಾಡಿದ್ರಿ ಅಲ್ಲೆಲ್ಲ? ನಾನು ಜೂನಿಯರ್ ಆರ್ಟಿಸ್ಟ್. ಆಮೇಲೆ ಅಲ್ಲಿ ಹೋದೆ, ಹಿಂಗೆ ನೋಡಿದೆ, ಶಂಕರಣ್ಣವ್ರು ಬಂದಿಲ್ಲ. ಅಪ್ಪ ನೀನು ಫಿಟ್ಟಿಂಗ್ ಇಟ್ಬಿಟ್ಟೆ ಅವತ್ತು, ಹೋಗಿ SP ಸಾಂಗ್ಲೇನು ನಡೀತಾ ಇತ್ತು ಹೋಗು ಅಂತಂದ್ರು. ಎಲ್ಲಿ? ಕಬ್ಬನ್ ಪಾರ್ಕ್. ಸುಮಾರು ಎಷ್ಟು ಸಿನಿಮಾ ಮಾಡಿದ್ದೀರಾ ಜೂನಿಯರ್ ಆರ್ಟಿಸ್ಟ್ ಆಗಿ? ನಾನೊಂದು 55 ಮಾಡಿದ್ದೀನಿ. ಒಂದು 5 ಪಿಕ್ಚರಲ್ಲಿ ಸಹ ಕಲಾವಿದನಾಗಿ ಮಾಡಿದ್ದೀನಿ. ಸಹ ಕಲಾವಿದ ಯಾವ್ದಾದ್ರು? ಸಹ ಕಲಾವಿದನಾಗಿ ತುಫಾನ್ ಅಂತ ಮಾಡಿದ್ದೆ. ಆಮೇಲೆ ಇದು ಯಾವುದಪ್ಪ ಮೊನ್ನೆ ಒಂದು ಜೈ ಬಜರಂಗ್ ಬಲಿ, ಆಮೇಲೆ ನಿರ್ಣಯಮು, ಆಮೇಲೆ ಅವೆಲ್ಲ ಚಿಕ್ಕ ಪುಟ್ಟ ಸೀನ್ಗಳು. ಯಾವ ವಯಸ್ಸಲ್ಲಿದ್ದಾಗ ನೀವು ಶಂಕರಣ್ಣ ಮೀಟ್ ಮಾಡಿರೋದು ಆ್ಯಂಡ್ ಕೆಲಸಕ್ಕೆ ಸೇರಿದ್ದು ಇಲ್ಲಿ ಸಿನಿಮಾ ಅಂತ? ನಂದು ಹೆಚ್ಚು ಕಮ್ಮಿ ನಾನು ಒಂದು 4ನೇ ಕ್ಲಾಸ್ ಓದಿರೋದು. ಓದಾಯ್ತಾನೆ ನಾನು ಸೀದಾ ಸಿಟಿಗೆ ಸೇರಿಬಿಟ್ಟೆ ಸರ್. ಏನಕ್ಕೆ ಕೂರ್ಬಿಟ್ಟು ಬಂದ್ರಿ? ಹಿಂಗೆ ಏನೋ ಅಂದರೆ ನಮಗೇನು ತಿನ್ನಕ್ಕೆ ಉಣ್ಣಕ್ಕೇನು ಕಮ್ಮಿ ಇಲ್ಲ. ನಾ ಆ್ಯಕ್ಚುಲಿ ಚೆನ್ನಾಗಿದ್ದಂಥವ್ರು. ಎಲ್ಲಿ ಊರು? ಬಳ್ಳಾರಿ. ಬಳ್ಳಾರಿಯಲ್ಲಿ ಒಂದು ಕಲ್ಲಿತ್ತು, ಕಲ್ಲು ಎಸೆಯಕ್ಕೆ ಹಿಂಗೆ ಓದೆ ನೋಡ್ರಿ. ಎಸೆಯಕ್ಕೆ ಹಿಂಗೆ ಓದೆ, ಅದು ಹೋಗಿ ನಮ್ಮ ಅಜ್ಜಿ ತಾತ ಕುಂತ್ಕೊಂಡಿದ್ರು, ಅವ್ರ ಮೇಲೇ ಬಿದ್ದುಬಿಡ್ತು ಅದು ಕಲ್ಲು. ಬಿದ್ದು ಇಲ್ಲಿ ಬ್ಲಡ್ ಬಂದ್ಬಿಡ್ತು. ಯಾರಿಗೆ? ನಮ್ಮ ಅಜ್ಜಿಗೆ. ಹಿಂಗೆ ಎಸೆಯಕ್ಕಂತ ಹಿಂಗೆ ಹೋದೆ, ಹಿಂದ್ಗಡೆ ಬಿದ್ದುಬಿಡ್ತು, ಬ್ಲಡ್ ಬಂದ್ಬಿಡ್ತು.
ಆ ಭಯಕ್ಕೆ ನಾನು ಊರು ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ವಾಪಸ್ ಹೋಗಿಲ್ಲ, ಏನಾಯ್ತು ಏನು ಇಲ್ಲ ಕೇಳಿಲ್ಲ? ಇಲ್ಲ, ಭಯಕ್ಕೆ ಬಂದ್ಬಿಟ್ಟೆ. ಆಮೇಲೆ ಭಾಳ ದಿನ ಅಪ್ಪ ಅಮ್ಮ ಎಲ್ಲ ಇದ್ದರು. ಹಾಂ. ಆ ಭಯಕ್ಕೆ ನಾನು ಓಡಿ ಬಂದೆ. ಆಮೇಲೆ ಓಡ್ತಾ ಆಮೇಲೆ ಬಂತು, ನನಗೆ ಹೋಟ್ಲ್ ಸೆಟ್ ಆಯಿತು. ಆಮೇಲೆ ಭಾಳ ವರ್ಷ ಬಿಟ್ಕೊಂಡು ಹೋದೆ. ಹಾಂ. ಅಷ್ಟೊತ್ತಿಗೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಓಡ್ ಬಂದ್ರ? ಇಲ್ಲ ಬಸ್ಸಲ್ಲಿ? ಬಸ್ಸು ಟ್ರೈನ್ ಯಾವುದು? ಇಲ್ಲ ಅಲ್ಲಿ ನಮ್ಮ ತಿಮ್ಲಾಪುರ ಕಮಲಾಪುರ ಎಲ್ಲ ನಮ್ಮ ಅಜ್ಜಿಯವ್ರ ಜಮೀನಿದೆ. ನಾವಿದ್ದದ್ದು ಬಳ್ಳಾರಿ. ನಾವು ಬಳ್ಳಾರಿ ಜಿಲ್ಲೆ. ಅಲ್ಲಿ ಏನಕ್ಕೋ ಹೋಗಿದ್ವಿ, ನಮ್ಮ ಸ್ಕೂಲ್ ರಜಾ ಇದ್ದಾಗ ಹೋದಾಗ ಅದು ಆ ಥರ ಆಗಿತ್ತು. ದನಗಳೆಲ್ಲ ಇದ್ವು. ಆ ದನಗಳು ಫ್ರೀ ಇದ್ದಾಗ ಮೇಯ್ಸಕ್ಕೆ ಹೋಗ್ತಿದ್ವಿ. ಮೇಯ್ಸಕ್ಕೆ ಹೋದಾಗ ಆ ಥರ ಅವರೆಲ್ಲ ಕುಂತ್ಕೊಂಡಿದ್ರು. ನಾನು ಕಲ್ಲನ್ನ ಹಿಂಗೆ ಅಂದೆ ನೋಡಿ, ಅದು ಬಂದು ನಮ್ಮ ಅಜ್ಜಿಗೆ ಕರೆಕ್ಟಾಗಿ ಇಲ್ಲಿ ಬಿತ್ತು. ಆ ಗಾಬರಿಗೆ ಓಡಿ ಬಂದೆ. ಅಲ್ಲಿ ಕಂಪ್ಲಿ ಅನ್ನೋ ಒಂದು ಊರಿತ್ತು. ಆ ಊರಲ್ಲಿ ಬಂದು ಹೋಟ್ಲ್ ಕೆಲಸಕ್ಕೆ ಅವ್ರು ಕಡಲೆಪುರಿ ತಿಂದು ಎತ್ತಿ ಹಾಕೋದು. 10 ರೂಪಾಯಿ ಕೊಡ್ತೀನಿ ಮಂತ್ಲಿ ಅಂದರು. ತಿಂಗಳು 10 ರೂಪಾಯಿ ಅಂದರು. 10 ರೂಪಾಯಿ ಬೇಡ ನಾನು ಫ್ರೀಯಾಗೆ ಮಾಡ್ತೀನಿ, ಊಟ ಕೊಡಿ ಸಾಕಂತ ಸೇರ್ಕೊಂಡ್ಬಿಟ್ಟೆ. ಆಮೇಲೆ ಬೇರೆ ಕಡೆ 35 ರೂಪಾಯಿ ಅಂದ್ರೆ ಅಲ್ಲಿ ಸೇರಿಕೊಂಡೆ. ಆಮೇಲೆ ಗಂಗಾವತಿಗೆ ಹೋದೆ. ಅಲ್ಲಿ ಕೆರಳ ಸಿಂಹ, ಹೊಸಬೆಳಕು, ಸಾಹಸ ಸಿಂಹ, ಜೀವಕ್ಕೆ ಜೀವ ಅಂತ ಇವೆಲ್ಲ ಒಳ್ಳೊಳ್ಳೆ ಫಿಲಮ್ಗಳು ರಿಲೀಸ್ ಆಗ್ತಿದ್ವು. ಫಿಲಮ್ ನೋಡೋದೇ ನಮ್ಮ ಕೆಲಸ ಆಗಿತ್ತು. 9:30 ಆಯ್ತಾನೆ ಫಿಲಮ್ ಹೋಗ್ತಾಯಿದ್ವಿ. ಈ ಥರ ಜೀವನ ಹಂಗೆ ಕಳ್ಕೊಂಡು ಆಮೇಲೆ 83ರಲ್ಲಿ ನಾನು 84ರಲ್ಲಿ ಸಪ್ಲೈ ಕೆಲಸ ಕಲ್ತ್ಕೊಂಡು ಆಮೇಲೆ ಎಲ್ಲ ಊರಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಹಿಂಗೆ ಜೀವನ ಸಾಗಿಸ್ತಾಯಿದ್ದೆ. 88 ಇಲ್ಲಿ ಬೆಂಗಳೂರು ಸೆಟ್ಲ್ ಆದೆ. ಸಿನಿಮಾ ನೋಡಿನೇ ಸಿನಿಮಾದ ಮೇಲೆ ಒಂದು ಪ್ರೀತಿ? ಹೌದೌದು. ನಾವು ಭಾರಿ ಒಂದು ಪಿಕ್ಚರ್ ಒಂದು ಸತಿ ಅಲ್ಲ, ನಂದು ಕೆರಳ ಸಿಂಹನೇ 41 ಸತಿ ನೋಡಿದ್ದೀನಿ. ಆಮೇಲೆ ಆನಂದ್ 36 ಸತಿ, ಸಾಹಸ ಸಿಂಹ 16 ಸತಿ, ನಂಜುಂಡಿ ಕಲ್ಯಾಣ 28 ಸತಿ, ಆಮೇಲೆ ಇದು ಜೀವಕ್ಕೆ ಜೀವ 19 ಸತಿ, ಶಂಕರ್ ಸುಂದರ್ 18 ಸತಿ, ನಸೀಬ್ 12 ಸತಿ, ಕೊಂಡವೇಟ್ ಸಿಂಹ 27, ಪ್ರೇಮಾಭಿಷೇಕ 16, ಪಗಪಟ್ಟಿನ ಸಿಂಹ 17, ಲೆಕ್ಕನೇ ಇಲ್ಲ. ಹಿಂಗೆ ಅಷ್ಟೆಲ್ಲ ನೋಡಿದ್ಮೇಲೆ ಆಟೋ ಓಡಿಸೋದು ಯಾವಾಗಿಂದ ಶುರು ಹಚ್ಕೊಂಡ್ರಿ? ಸರ್ ನಾನು ಮಗ್ಗ ಬಿಡ್ತಿದ್ದೆ. 88 ಆಯ್ತಾನೆ ನಾನು ಜೂನಿಯರ್ ಆರ್ಟಿಸ್ಟ್ ಮಾಡಿಕೊಂಡು ಮಗ್ಗ ಕಲಿತೆ. ಮಗ್ಗ ಕಲಿತು ಅದು ಮಗ್ಗನೂ ಕಲಿಯೋಕ್ಕಾಗ ಹೆಲ್ಪರ್ ಆಗಿ ಹೋಗಿ ಅಲ್ಲಿಂದ ನಾನು ಒಂದು 16-15 ವರ್ಷ ಮಗ್ಗ ಬಿಟ್ಟೆ ಸರ್. ಮಗ್ಗ ಬಿಟ್ಟಾಗ ಅದು ವಾರ್ಪು ಅದು ಇದು ಖಾಲಿ ಆಗ್ತಾಯಿತ್ತು. ನನಗೆ ಕೆಲಸ ಸರಿಯಾಗಿ ಸಿಕ್ಕಲಿಲ್ಲ. ಮನೇಲಿ ಹಿಂಗೆ ಬೇಯೋರು, ಏನು ಯಾವ ಕೆಲಸ ಇಲ್ಲ, ಏನು ಹಿಂಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ಆಮೇಲೆ ಆಟೋ ರಾಜ ಹಾಕಿದ್ರು. ಶಂಕರ್ನಾಗ್ ಅವ್ರದ್ದು ನಾವು ಪರಿಚಯ ಇತ್ತಲ್ಲ, ಅವರೆಲ್ಲ ನಮಗೆ ಜೂನಿಯರ್ ಆರ್ಟಿಸ್ಟ್ ಕೊಟ್ಟಿದ್ರು. ಅಷ್ಟೊತ್ತಿಗೆ ಶಂಕರಣ್ಣವರು ತೀರ್ಕೊಂಬಿಟ್ಟಿದ್ರು. ಸುರಂಗ ಮಾರ್ಗ ಅನ್ನೋ ಒಂದು ಪಿಕ್ಚರ್ಗೆ ಒಳ್ಳೆ ಆ್ಯಕ್ಟಿಂಗು. ಆಟೋ ಯಾವಾಗಿಂದ ಓಡಿಸ್ತಾ ಇದ್ದೀರಾ? ಆಟೋ ಕಾರಣ ಏನು? ಹೋಟೆಲಿಂದ ಮಗ್ಗದಿಂದ ಅಲ್ಲಿಗೆ ಬರೋಕ್ಕೆ ಕಾರಣ ಏನು? ಕಾರಣ ಅಂದರೆ ಒಂದೊಂದೇ ಸ್ಟೆಪ್ ಚೇಂಜ್ ಮಾಡಿಕೊಂಡೆ. ಈಗ ಹೋಟ್ಲಲ್ಲಿದ್ದೆ, ಇದು ಮಗ್ಗ ಏನೋ ನನಗೆ ಏನೋ ಪ್ಯಾಷನ್ ಅನ್ನಿಸ್ತೆ, ಇದು ಒಳ್ಳೆ ಕೆಲಸ, ಇದಕ್ಕಿನ್ನ ಇದು ಅಂತ ಬಂದೆ, ಅದು ಮಾಡಿದೆ. ಬಟ್ ಅದು ನನಗೆ ಸ್ವಲ್ಪ ಕರೆಕ್ಟಾಗಿ ಮಂತ್ಲಿ ನನಗೆ ಪೇಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಅಲ್ಲಿಂದ ನನಗೆ ಆಟೋ ರಾಜ ಒಂದು ದಿವಸ ವಾರ್ಪ್ ಖಾಲಿ ಆಗಿತ್ತು. ಅದು ಖಾಲಿ ಆದ್ರೆ 3 ದಿನ ಕೆಲಸ ಇರೋಲ್ಲ. ಹಿಂಗೇ ನೋಡ್ತಾ ಇದ್ದೆ, ಆಟೋ ರಾಜ ಪಿಕ್ಚರ್ ಹಾಕ್ಬಿಟ್ರು ಟಿವಿನಲ್ಲಿ. ಅವಾಗ ಹಾಕೋರು ಅಂದರೆ ವಾರಕ್ಕೆ ಒಂದು ಸತಿ ಹಾಕೋರು. ಅವಾಗ ನೋಡ್ತಾ ಇದ್ದೆ. ಆಮೇಲೆ ಯೋಚನೆ ಮಾಡಿದೆ, ನಾನು ಯಾಕೆ ಆಟೋ ಕಲಿಬಾರ್ದು ಅಂತೇಳ್ಬಿಟ್ಟು, ಪಾಯಿಂಟ್ ಬೇಕಾಗಿದೆ, ಆಟೋ ಯಾಕೆ ಕಲಿಬಾರ್ದು ಅಂತ. ಅವತ್ತು ಆಟೋ ಹತ್ತಿದವನು ನಾನು ಯಾವ ಕೆಲಸದಲ್ಲೂ ನನಗೆ ತಿರುಗಿ ನೀಡಿಲ್ಲ. ಆಟೋ ಬಂದ್ರ ಮೇಲೆ ನನ್ನ ಲೈಫು ಒಂದು ತಿರುಗಿ ನೀಡೋಕ್ಕೆ ಬಂತು. ಅಂದರೆ ಇಲ್ಲಿ ಒಳ್ಳೊಳ್ಳೆ ಜನ ಪರಿಚಯ ಆಗೋರು, ಒಳ್ಳೆ ರೀತಿಯಲ್ಲಿ ಮಾತಾಡೋರು. ನಾವಲ್ಲಿ ಮಗ್ಗ ಅಂದರೆ ಬೆಳಗ್ಗೆ 8ಕ್ಕೆ ಹೋದರೆ 1ಕ್ಕೆ ತೆಗಿಯೋರು, ಮತ್ತು ರಾತ್ರಿ 8ಕ್ಕೆ ಜೈಲಿದ್ದಂಗೆ. ಹೋಟ್ಲು ಹಂಗೆ ನಮಗೆ ಅಲ್ಲಿ ಆ ಬೌಂಡ್ರಿ ಬಿಟ್ಟರೆ ಇದು ಹಂಗಲ್ಲ, ಇಡೀ ಎಲ್ಲ ಸುತ್ತಬೋದು. ಅವರು ನಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಳ್ತಾರೆ. ಫಸ್ಟು ಶತ್ರು ಥರ ಫಸ್ಟು ಪ್ಯಾಸೆಂಜರ್ ಬರೋದು ಆಟ್ಪುಟ್ ಅಂತ ಬರ್ತಾರೆ. ಆಮೇಲೆ ನಾವು ಫ್ರೆಂಡ್ಸ್ ಥರ ಆಗ್ಬಿಡ್ತೀವಿ. ಫ್ರೆಂಡ್ಸ್ ಥರ ಆಗಿಬಿಟ್ಟು ಅಣ್ಣ ತಮ್ಮರ ಥರ ಆಗಿ ಭಾಳ ಒಂದು ಪ್ರೀತಿ ವಿಶ್ವಾಸ ಈ ಥರ ಎಲ್ಲ ತುಂಬ ನಮ್ಮ ಒಂದೇ ಅಂತಲ್ಲ, ಆಟೋದವ್ರ ಜೀವನನೇ ಹಿಂಗೆ ಭಾಳ ಪ್ರೀತಿ ವಿಶ್ವಾಸ ಬೆಳ್ಕೊಂಡ್ಬಿಡುತ್ತೆ. ಅಣ್ಣ ತಮ್ಮರ ಥರ ಪ್ಯಾಸೆಂಜರ್ ಹತ್ರ ನಾವು ನೋಡ್ಕೊಳ್ತೀವಿ. ಸ್ಪೀಡ್ ಪ್ಲಸ್ ಕರ್ನಾಟಕ.